ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದರ್ಶನ್ ಅವರು ಅಂದ್ರೆ ಆರೋಪಿ ದರ್ಶನ್ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಈಗ ಜೈಲಿನತ್ತ ಅವರನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ, ಪರಪ್ಪನಗ್ರಹಾರ ಜೈಲಿನತ್ತ. ಈ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಅವರ ಪೋಷಕರು ಏನ್ ಹೇಳ್ತಾರೆ? ಯಾಕಂದ್ರೆ ಒಂದು ಕಡೆ ತನಿಖೆ, ನ್ಯಾಯಾಂಗ ವ್ಯವಸ್ಥೆ, ಜೊತೆಗೆ ಆರೋಪಿಗಳಿಗೆ ಶಿಕ್ಷೆ ಇವೆಲ್ಲವೂ ಕೂಡ ಒಂದು ಕಡೆ ಆಗ್ತಾ ಇರುತ್ತೆ. ಕೆಲವು ದಿನಗಳು ಕಳೆದ ಬಳಿಕ ಎಲ್ಲವೂ ಕೂಡ ಮರೆತು ಹೋಗ್ತಾ ಇರುತ್ತೆ. ಆದ್ರೆ ಮಗನನ್ನ ಮಾತ್ರ ಅವರ ಪೋಷಕರು ಕಳೆದುಕೊಂಡು ಈಗ ಅವನನ್ನ ಮರೆಯೋದಕ್ಕೆ ಪೋಷಕರಿಗೆ ಆಗೋದಿಲ್ಲ. ಹಾಗಾಗಿ ಈಗ ಸದ್ಯ ಈ ಒಂದು ಬೆಳವಣಿಗೆ ಬಗ್ಗೆ ಮಾತನಾಡಲಿಕ್ಕೆ ಸದ್ಯ ನನ್ನ ಜೊತೆಯಲ್ಲಿ ರೇಣುಕಾಸ್ವಾಮಿ ಪೋಷಕರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ನ್ಯಾಯಾಂಗ ಬಂಧನ ಅಂದ್ರೆ ಜೈಲಿಗೆ ಕಳಿಸಿದ್ದಾರೆ. ಸಾಕಷ್ಟು ಊಹಾಪೋಹಗಳಿತ್ತು, ಜೈಲಿಗೆ ಹೋಗಲ್ಲ, ಇದರಲ್ಲಿ ನ್ಯಾಯ ಸಿಗಲ್ಲ ಅನ್ನೋ ಮಾತುಗಳೆಲ್ಲ ಕೇಳ್ತಾ ಇತ್ತು. ಕಸ್ಟಡಿ ಆಯ್ತು, ಎನ್ಕ್ವೈರಿ ಮಾಡಿದ್ರು, ಈಗ ಜೈಲಿಗೆ ಹೋಗಿದ್ದಾರೆ. ಜೈಲು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪರಪ್ಪನಗ್ರಹಾರ ಜೈಲಿಗೆ ಹೋಗ್ತಾರೆ. ಏನ್ ಹೇಳ್ತೀರಾ ಈ ಸಂದರ್ಭದಲ್ಲಿ? ನಾವು ಮೊದಲಿಂದ ನ್ಯಾಯಾಂಗದಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೆ, ಪೊಲೀಸ್ ಇರ್ಬೋದು, ಸರ್ಕಾರ ಇರ್ಬೋದು. ಅದೇ ರೀತಿ ಮುಂದುವರೆದು ಈ ರೀತಿ ನ್ಯಾಯಾಲಯ ಅವರಿಗೆ ಶಿಕ್ಷೆ ವಿಧಿಸಿ ಅಂದರೆ ನಮಗೆ ನ್ಯಾಯಾಂಗದ ಬಗ್ಗೆ ಇನ್ನೂ ಹೆಚ್ಚಿನ ನಂಬಿಕೆ, ವಿಶ್ವಾಸ ಹುಟ್ಟಿದೆ. ಅದು ಕಾನೂನು ಕ್ರಮ ಏನೈತೆ ಅದನ್ನು ತಗೊಂತಾರೆ ಅಂತ ನಂಬಿಕೆ ಇದೆ. ಅವ್ರಿಗೆ ಸರಿಯಾದ ತನಿಖೆ ಆಗುತ್ತೆ ಅಂತ ನಂಬಿಕೆ ಇದೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ಅಂತ ನಂಬಿಕೆ ಇದೆ. ಸರಿ ಶಿಕ್ಷೆ ಆಗಬೇಕು, ಆಗುತ್ತಾ ಇದೆ ಅನ್ನೋದು ನಂಬಿಕೆ ನಡೀತಾ ಇದೆ. ಅದಕ್ಕೆ ನಾವು ನ್ಯಾಯಾಂಗಕ್ಕೂ ಮತ್ತು ಸರ್ಕಾರಕ್ಕೂ ಎಲ್ಲರಿಗೂ ನಾವು ಧನ್ಯವಾದ ತಿಳಿಸ್ತೀವಿ. ಈ ಸಂದರ್ಭದಲ್ಲಿ ಪೊಲೀಸರ ಬಗ್ಗೆ ಏನು ಹೇಳ್ತೀರಾ? ಯಾಕಂದ್ರೆ ಪೊಲೀಸರು ಕೂಡ ಸಾಕಷ್ಟು ಇನ್ವೆಸ್ಟಿಗೇಷನ್ ಅನ್ನ ತುಂಬಾ ನಿಷ್ಪಕ್ಷಪಾತವಾಗಿ ಮಾಡ್ತಾ ಇದ್ದಾರೆ. ಎಲ್ಲಾ ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡಿ ಅವರನ್ನ ಜೇಸಿಗೆ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಕೋರ್ಟ್ನಲ್ಲಿ ಮತ್ತೊಂದು ಮಾತು ಹೇಳ್ತಾರೆ, ಬೇರೆ ಬೇರೆ ಜೈಲಿಗೆ ಹಾಕ್ಬೇಕು, ಇವ್ರನ್ನೆಲ್ಲ ಒಂದೇ ಜೈಲಲ್ಲಿ ಇರಿಸಬಾರ್ದು ಅನ್ನೋ ಮಾತನ್ನ SP ಕೂಡ ಹೇಳ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ನಾವು ಮೊದಲಿಂದನೂ ಪೊಲೀಸರ ಬಗ್ಗೆ ನಮಗೆ ನಂಬಿಕೆನೇ ಇದೆ. ನಾವು ಅವರ ಸಾಹೇಬರುಗಳೆಲ್ಲ ಕಂಡಾಗಲೂ ಕೂಡ ನಮಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಆ ದೃಷ್ಟಿಯಿಂದ ನಾನು ಹೇಳೋದೇನೆಂದರೆ ಪೊಲೀಸರ ಬಗ್ಗೆ ಅತ್ಯಂತ ನಂಬಿಕೆ, ವಿಶ್ವಾಸ ಇದೆ. ಅವ್ರ ಕಾರ್ಯಕ್ರಮ, ಅವರು ಹೆಚ್ಚಿನ ಒಂದು ತೀಕ್ಷ್ಣತೆ ಮತ್ತು ಅವ್ರ ಜಾಣತನ ಮೆರೆದು ಈ ರೀತಿ ಅವರಿಗೆ ಶಿಕ್ಷೆಯನ್ನು ಕೊಡಿಸ್ತಾರೆ, ಮುಂದೆನೂ ಕೊಡಿಸ್ತಾರೆ. ಅವರು ಸರಿಯಾದ ತನಿಖೆ ನಡೆಯುತ್ತೆ, ಶಿಕ್ಷೆ ಆಗುತ್ತೆ ಅಂತ ನನ್ನ ನಂಬಿಕೆ ಇದೆ. ಅಂದ್ರೆ ಸರ್, ಈ ಸಂದರ್ಭದಲ್ಲಿ ಈಗ ಸರ್ಕಾರಕ್ಕೆ ನೀವೇನ್ ಮನವಿ ಮಾಡ್ತೀರಾ? ಈಗಾಗಲೇ ಹೇಳ್ತಾ ಇದ್ದೀರಿ ನೀವು ಕೆಲಸದ ಕುರಿತಂತೆ, ನಿಮ್ಮ ಸೊಸೆಯವರ ಕೆಲಸದ ಕುರಿತಂತೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಅಲ್ಲ, ಈಗ ನಾವು ಇಲ್ಲಿವರೆಗೂ ಸರ್ಕಾರ ನಮ್ಮ ಮಗನ ಸಾವಿನ ಬಗ್ಗೆ ಅವ್ರಿಗೆಲ್ಲ ಅರಿವಿದೆ, ಸರ್ಕಾರಕ್ಕೆ ಗೊತ್ತಿದೆ. ಎಲ್ಲರೂ ಬಂದು ನಮಗೆ ಧೈರ್ಯ ತುಂಬಿದ್ದಾರೆ, ನಾವು ನಿಮ್ಮ ಜೊತೆಗಿದ್ದೀವಿ, ನಿಮಗೆ ಏನು ಸಲಹೆ ಸಹಕಾರ ಬೇಕು ಎಲ್ಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ಮೂಲಕ ನಾವು ನಮ್ಮ ಸೊಸೆಗೆ ಒಂದು ನೌಕರಿನೂ ಕೇಳಿದ್ವಿ. ಈಗ ನಮ್ಮ ತಾಯಿಗೆ ಸ್ಟ್ರೋಕ್ ಅವೆಲ್ಲ ಆಗಿದ್ದರಿಂದ ನಾವು ಪರಿಹಾರನೂ ಕೂಡ ನಾವು ಸರ್ಕಾರದಿಂದ ಅಪೇಕ್ಷೆ ಪಡ್ತೀವಿ. ಅಂದರೆ ತಾಯಿ ಅವರಿಗೆ ಸ್ಟ್ರೋಕ್ ಅಂದರೆ ಯಾವ ಕಾರಣಕ್ಕಾಗಿದ್ದು ಅಂತ ಹೇಳಿ? ತಾಯಿ ಅದೇ ಮೊಮ್ಮಗ ಅವನು ದಿನ ನಮ್ಮ ತಾಯಿರ ರೂಮ್ನಲ್ಲಿ ಕನ್ನಡಿ ಇದೆ, ದೊಡ್ಡದೊಂದು ಕನ್ನಡಿ. ದಿನ ಆಫೀಸ್ಗೆ ಬರ್ಬೇಕಾದ್ರೆ ತಲೆ ಬಾಚ್ಕೊಂಡು ಅಜ್ಜಿಗೆ ಒಂದು ಏರ್ ಫ್ರೆಶ್ ಎಲ್ಲ ಮಾಡಿ ಅಜ್ಜಿ ಮಾತಾಡ್ಸ್ಕೊಂಡು ಹೋಗ್ತಿದ್ದ. ಇವಾಗ 12 ದಿವಸ ಕಾಣದೇ ಇರೋಕ್ಕೆ ಸ್ವಾಮಿಯಲ್ಲಿ ಅಂತ ದಿನ ಒಂದು 100 ಸಲ ಕೇಳ್ತೈತಿ. ಕೇಳಿ ನಾವು ಅದಕ್ಕೆ ಇಲ್ಲ ಬರ್ತಾನೆ, ಅಲ್ಲಿ ಹೋಗ್ಯಾನ ಇಲ್ಲಿ ಹೋಗ್ಯಾನ ಅಂತ. ಈಗೆಲ್ಲ ಜನ ಬಂದು ಹೋಗೋದು ಮಾಡೋದು ನೋಡಿ ಅದಕ್ಕೆ ಅನುಮಾನ ಆಗೇ ಈ ತಿರಿ ಅವ್ರಿಗೆ ಒಂಥರ ಮಾನಸಿಕವಾಗಿ ಆಘಾತ ಆಗಿ ಅದಕ್ಕೆ ಸ್ಟ್ರೋಕ್ ಆಗಿದೆ. ಈಗ ಸ್ಟ್ರೋಕ್ ಆಗಿದೆ. ಈಗ ನಮಗೆ ಅದು ಭಯಂಕರ, ಈ ನೋವಿನ ಜೊತೆಗೆ ಅದು ಇನ್ನೂ ಹೆಚ್ಚಿನ ನೋವನ್ನು ತಂದಿದೆ. ಅದಕ್ಕೆ ಆರೈಕೆ ಮಾಡೋದು ಒಂದು ದೊಡ್ಡ ಕಷ್ಟ ಇತ್ತು. ಅವನ್ನೆಲ್ಲ ಮಾಡ್ಕೊಂಡು ಹೋಗ್ತಿದ್ದ. ನಮಗೆ ಅದು ಈಗ ಯಾವ ರೀತಿ ನಿಭಾಯಿಸ್ಬೇಕನ್ನೋದು ಒಂದು ಅತ್ಯಂತ ದೊಡ್ಡ ಸಮಸ್ಯೆ ಆಗಿದೆ. ಯಾವ ರೀತಿ ಭಗವಂತ ನಮಗೆ ಶಕ್ತಿ ಕೊಡ್ತಾನೋ ಗೊತ್ತಿಲ್ಲ. ಅವನು ಇವನ್ನೆಲ್ಲ ಸಮಸ್ಯೆ ಎದುರಿಸಲಿಕ್ಕೆ ಭಗವಂತ ಶಕ್ತಿ ಕೊಡಂತ ಕೇಳ್ಕೊತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.